ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. 2026ರ ಮಕರ ಸಂಕ್ರಾಂತಿಯಂದೇ ಷಟ್ತಿಲ ಏಕಾದಶಿ ಬಂದಿದೆ. ಅದರ ಶುಭ ಮುಹೂರ್ತ, ಪೂಜೆ ವಿಧಾನ ಮತ್ತು ಮಂತ್ರಗಳ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾವು ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ನಾವು ಪೂಜೆ ಮಾಡಿರುವ ಪೂರ್ಣ ಫಲ ಸಿಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. 2026ರಲ್ಲಿ ಮಕರ ಸಂಕ್ರಾಂತಿ ದಿನದಂದೇ ವರ್ಷದ ಮೊದಲನೇ ಏಕಾದಶಿ ಋತವಾದ ಷಟ್ತಿಲ ಏಕಾದಶಿ ಋತ ಬಂದಿದೆ. ಹಾಗಾಗಿ ಒಂದೇ ದಿನ ಸೂರ್ಯನೊಂದಿಗೆ ವಿಷ್ಣುವನ್ನು ಪೂಜಿಸುವುದು ವಿಶೇಷವಾಗಿದೆ. 2026ರ ಮೊದಲ ಏಕಾದಶಿ ಋತ ಷಟ್ತಿಲ ಏಕಾದಶಿಯ ಶುಭ ಮುಹೂರ್ತ, ಏಕಾದಶಿ ಪೂಜೆ ವಿಧಾನ, ಮಂತ್ರ ಮತ್ತು ಮಕರ ಸಂಕ್ರಾಂತಿಗೂ ಷಟ್ತಿಲ ಏಕಾದಶಿಗೂ ಇರುವ ಸಂಬಂಧ ಈ ವಿಡಿಯೋದಲ್ಲಿ ಇದೆ. ಪೂರ್ತಿಯಾಗಿ ನೋಡಿ. ಷಟ್ತಿಲ ಏಕಾದಶಿ ಋತವು ವಿಷ್ಣು ದೇವನಿಗೆ ಸಮರ್ಪಿತವಾದ, ಶಾಂತಿಯುತವಾದ ಮತ್ತು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ದಿನವಾಗಿದೆ. ಈ ಏಕಾದಶಿ ಋತದ ಹೆಸರೇ ಸೂಚಿಸುವಂತೆ ಷಟ್ ಎಂದರೆ 6, ತಿಲ ಎಂದರೆ ಎಳ್ಳು ಎಂಬುದಾಗಿದೆ. ಷಟ್ತಿಲ ಎಂದರೆ ಎಳ್ಳನ್ನು 6 ವಿಧಾನಗಳ ಪ್ರಕಾರ ಆಚರಣೆಯಲ್ಲಿ ಬಳಸುವುದು. ಷಟ್ತಿಲ ಏಕಾದಶಿಯ ದಿನದಂದು ಜನರು ಎಳ್ಳನ್ನು ಬೆರೆಸಿದ ನೀರಿನಿಂದ ಸ್ನಾನವನ್ನು ಮಾಡುತ್ತಾರೆ. ಪೂಜೆಯಲ್ಲಿ ಎಳ್ಳನ್ನು ಬಳಸುವುದು, ಎಳ್ಳನ್ನು ತಾಣ ಮಾಡುವುದು, ವಿಷ್ಣುವಿಗೆ ಅರ್ಪಿಸುವ ನೈವೇದ್ಯದಲ್ಲಿ ಎಳ್ಳನ್ನು ಬಳಸುವುದು, ಈ ದಿನ ಮಾಡುವ ಅರ್ಪಣೆಗಳಲ್ಲಿ ಎಳ್ಳನ್ನು ಬಳಸುವುದು ಮತ್ತು ಪ್ರಾರ್ಥನೆ ಮಾಡುವಾಗ ಎಳ್ಳನ್ನು ಬಳಸುವುದು, ಈ 6 ವಿಧಾನಗಳ ಮೂಲಕ ಈ ದಿನ ಎಳ್ಳನ್ನು ಬಳಸಲಾಗುತ್ತದೆ. ಈ ರೀತಿ ಎಳ್ಳನ್ನು ಬಳಸುವುದರಿಂದ ಅದು ನಮ್ಮ ಪಾಪ ಕರ್ಮಗಳನ್ನು ಕಳೆಯುವುದು. ಹಾಗಾಗಿ ಷಟ್ತಿಲ ಏಕಾದಶಿಯನ್ನು ಪಾಪಗಳ ಶುದ್ಧೀಕರಣದ ದಿನವೆಂದು ಕರೆಯಲಾಗುತ್ತದೆ. 2026ರ ಷಟ್ತಿಲ ಏಕಾದಶಿ ದಿನದ ಕುರಿತು ಸಂಪೂರ್ಣ ಮಾಹಿತಿ ಹೀಗಿದೆ. 2026ರ ಷಟ್ತಿಲ ಏಕಾದಶಿಯ ಶುಭ ಮುಹೂರ್ತವನ್ನು ನೋಡೋದಾದರೆ, ಷಟ್ತಿಲ ಏಕಾದಶಿಯ ದಿನಾಂಕ 2026 ಜನವರಿ 14 ಬುಧವಾರದಂದು ಬಂದಿದೆ. ಏಕಾದಶಿ ತಿಥಿ ನಮಗೆ ಆರಂಭವಾಗುವುದು ಜನವರಿ 13 ಮಂಗಳವಾರದ ದಿನದಂದು ಮಧ್ಯಾಹ್ನ 3:17ರಿಂದ. ಏಕಾದಶಿ ತಿಥಿ ಮುಕ್ತಾಯ ಆಗುವುದು ಜನವರಿ 14 ಬುಧವಾರದ ದಿನದಂದು ಸಂಜೆ 5:52ಕ್ಕೆ. ಏಕಾದಶಿ ಪಾರಣ ಸಮಯ 2026ರ ಜನವರಿ 15 ಗುರುವಾರ ಮುಂಜಾನೆ 7:15ರಿಂದ 9:21ರವರೆಗೆ. ಪಾರಣ ದಿನದ ದ್ವಾದಶಿ ಅಂತ್ಯದ ಕ್ಷಣ ಜನವರಿ 15 ಗುರುವಾರ ರಾತ್ರಿ 8:16ಕ್ಕೆ. ಷಟ್ತಿಲ ಏಕಾದಶಿಯ ಮಹತ್ವವೇನಪ್ಪ ಅಂತ ನೋಡೋದಾದರೆ, ಷಟ್ತಿಲ ಏಕಾದಶಿ ಎನ್ನುವ ಏಕಾದಶಿ ಋತವು ಹಿಂದೂ ಧರ್ಮದಲ್ಲಿನ ಪವಿತ್ರ ದಿನಗಳಲ್ಲಿ ಒಂದಾಗಿದೆ. ಷಟ್ತಿಲ ಏಕಾದಶಿ ಋತವು ಪುಷ್ಯ ಮಾಸದ ಕೃಷ್ಣ ಪಕ್ಷದ 11ನೇ ದಿನದಂದು ಬಂದಿದೆ. ಷಟ್ತಿಲ ಏಕಾದಶಿ ಋತವು 2026ರ ಮೊದಲ ಏಕಾದಶಿ ಋತವಾಗಿದೆ. ಈ ದಿನದಂದು ವಿಷ್ಣು ದೇವನನ್ನು ಗೌರವದಿಂದ ಪೂಜಿಸಲಾಗುತ್ತದೆ. ಷಟ್ತಿಲ ಏಕಾದಶಿ ಋತವು ಎಳ್ಳಿನೊಂದಿಗೆ ವಿಶೇಷ ಸಂಬಂಧವನ್ನು ಹೊಂದಿರುವ ಋತವಾಗಿದೆ. ಷಟ್ತಿಲ ಏಕಾದಶಿ ದಿನದಂದು ವಿಷ್ಣು ದೇವನಿಗೆ ಬಿಳಿ ಎಳ್ಳನ್ನು ಅಥವಾ ಬಿಳಿ ಎಳ್ಳಿನಿಂದ ತಯಾರಿಸಿದ ಆಹಾರವನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಈ ಏಕಾದಶಿ ಋತವನ್ನು ಆಚರಿಸುವುದರಿಂದ ವ್ಯಕ್ತಿಯು ತನ್ನ ಜೀವನದುದ್ದಕ್ಕೂ ಸಂಪತ್ತನ್ನು, ಸಮೃದ್ಧಿಯನ್ನು ಪಡೆದುಕೊಂಡು ಪಾಪಗಳಿಂದ ಪರಿಹಾರವನ್ನು ಹೊಂದುತ್ತಾನೆ. ಇನ್ನು ಷಟ್ತಿಲ ಏಕಾದಶಿಯ ಪೂಜೆ ವಿಧಾನವನ್ನು ನೋಡೋದಾದರೆ, ಷಟ್ತಿಲ ಏಕಾದಶಿ ದಿನದಂದು ಜನರು ಮುಂಜಾನೆ ಬೇಗ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡಿ ಶುದ್ಧರಾಗಬೇಕು. ಮನೆಯನ್ನು ಮತ್ತು ಪೂಜೆ ಮಾಡುವ ಸ್ಥಳವನ್ನು ಶುದ್ಧಗೊಳಿಸಬೇಕು. ಮನೆಯ ಅಂಗಳದಲ್ಲಿ ಪೂಜೆ ಮಾಡುವ ಸ್ಥಳದಲ್ಲಿ ಸುಂದರವಾದ ರಂಗೋಲಿಯನ್ನು ಹಾಕಬೇಕು. ಪೂಜೆ ಮಾಡುವ ಸ್ಥಳದಲ್ಲಿ ಒಂದು ಮರದ ಮಣೆ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲು ಶುದ್ಧವಾದ ವಸ್ತುವನ್ನು ಇಟ್ಟು ಅದರ ಮೇಲೆ ವಿಷ್ಣುವಿನ ವಿಗ್ರಹವನ್ನು ಅಥವಾ ಫೋಟೋವನ್ನು ಇಡಬೇಕು. ಭಗವಾನ್ ವಿಷ್ಣುವಿಗೆ ನೀರು ಅರ್ಪಿಸಿ ಮತ್ತು ದೀಪವನ್ನು ಹಚ್ಚಬೇಕು. ಗಂಧ, ತುಳಸಿ ಎಲೆಗಳು, ಹಣ್ಣುಗಳು ಮತ್ತು ಎಳ್ಳನ್ನು ಅರ್ಪಿಸಬೇಕು. ಶುದ್ಧ ಮನಸ್ಸಿನಿಂದ ಪೂಜೆಯನ್ನು ಮಾಡಿ ನಂಬಿಕೆಯಿಂದ ಪ್ರಾರ್ಥನೆಯನ್ನು ಅರ್ಪಿಸಿ ಜಪ ಅಥವಾ ಮಂತ್ರಗಳನ್ನು ಪಠಿಸಬೇಕು. ಈ ದಿನದಂದು ಏಕಾದಶಿ ಋತ ಕಥೆಯನ್ನು ಓದಬೇಕು ಅಥವಾ ಕೇಳಬೇಕು. ಎಳ್ಳಿನಿಂದ ತಯಾರಿಸಿದ ಸಿಹಿ ತಿಂಡಿಯನ್ನು ಅಥವಾ ಪಂಚಾಮೃತವನ್ನು ಪ್ರಸಾದವಾಗಿ ಅರ್ಪಿಸಬೇಕು. ಪೂಜೆಯ ಕೊನೆಯಲ್ಲಿ ವಿಷ್ಣುವಿಗೆ ಆರತಿ ಮಾಡಿ ಪೂಜೆಯನ್ನು ಪೂರ್ಣಗೊಳಿಸಬೇಕು. ನಾವು ಏಕಾದಶಿಯ ದಿವಸ ಪಠಿಸಬೇಕಾದಂಥ ಮಂತ್ರಗಳು ಯಾವುವು ಅಂದರೆ, ಓಂ ನಮೋ ಭಗವತೆ ವಾಸುದೇವಾಯ. ಎರಡನೇದು ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ಮೂರನೇದ್ದು ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ನಾಲ್ಕನೇದ್ದು ಓಂ ವಿಷ್ಣವೇ ನಮಃ. ಐದನೇದ್ದು ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ್ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಐದನೇದು ಓಂ ನಾರಾಯಣಾಯ ವಿದ್ಮಹೆ
ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಅಂತ. ಇನ್ನು ಮಕರ ಸಂಕ್ರಾಂತಿ ಮತ್ತು ಷಟ್ತಿಲ ಏಕಾದಶಿ ಒಂದೇ ದಿನ ಬಂದಿದೆ. ಅದರ ಬಗ್ಗೆ ನೋಡೋದಾದರೆ ಷಟ್ತಿಲ ಏಕಾದಶಿ ವೃತ್ತದ ದಿನದಂದೇ ಮಕರ ಸಂಕ್ರಾಂತಿ ಹಬ್ಬವು ಬಂದಿದೆ. ಈ ಕಾರಣದಿಂದಾಗಿ ಷಟ್ತಿಲ ಏಕಾದಶಿ ವೃತ್ತವು ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ ಮತ್ತು ಈ ಏಕಾದಶಿ ವೃತ್ತ ವಿಶೇಷವಾದ ಏಕಾದಶಿ ವೃತ್ತವಾಗಿದೆ. ಷಟ್ತಿಲ ಏಕಾದಶಿ ಮತ್ತು ಮಕರ ಸಂಕ್ರಾಂತಿ ಒಂದೇ ದಿನ ಬಂದಿರುವುದು ವಿಶಿಷ್ಟವೆನಿಸಿಕೊಂಡಿದೆ. ಜನರು ಈ ದಿನವನ್ನು ವಿಷ್ಣು ಮತ್ತು ಸೂರ್ಯ ದೇವರನ್ನು ಸಮಾಧಾನಪಡಿಸಲು ಮತ್ತು ಅವರ ಆಶೀರ್ವಾದವನ್ನು ಪಡೆಯಲು ಬಳಸಬಹುದು. ಜನರು ಯೋಚಿಸಬೇಕಾದ ಇನ್ನೊಂದು ವಿಷಯವೆಂದರೆ ಮಕರ ಸಂಕ್ರಾಂತಿಯ ದಿನದಂದು ಷಟ್ತಿಲ ಏಕಾದಶಿ ಒಂದೇ ದಿನ ಬಂದಿರುವುದರಿಂದ ಈ ಬಾರಿ ಕಿಚಡಿ ತಿನ್ನುವುದನ್ನು ತಪ್ಪಿಸಬೇಕು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿ ಮತ್ತು ಷಟ್ತಿಲ ಏಕಾದಶಿ ಒಂದೇ ದಿನ ಬಂದಿದೆ. ಹಾಗೆ ಮುಹೂರ್ತ, ಶುಭ ಮುಹೂರ್ತ, ಪೂಜೆ ವಿಧಾನ, ಮಂತ್ರಗಳ ಬಗ್ಗೆ ಡೀಟೇಲ್ ಆಗಿ ತಿಳಿಸಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.